ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋ ಬಿಡೋಣ ಅಂತ ಒಂದು ಐಡಿಯಾ ಇತ್ತು, ಬಟ್ ಶಾರ್ಟ್ ವಿಡಿಯೋ ಮಾಡಿಬಿಟ್ಟಿದೆ, ಟೈಮ್ ಇರಲಿಲ್ಲ. ಸಾರಿ, ಬೇಜಾರು ಮಾಡ್ಕೊಬೇಡಿ ಆಯ್ತಾ. ನಾನು ಫಸ್ಟ್ ಪಿ ಓದ್ತಾ ಇರೋದು, ಅದ್ರ ಸ್ಟ್ರೆಸ್ ಇರೋದ್ರಿಂದ ವಿಡಿಯೋ ಬಿಡೋಕ್ಕಾಯ್ತದೆ. ಎಷ್ಟೊಂದು ಜನ ಪಾಪ ಕೇಳಿದ್ರು, ವಿಡಿಯೋ ಇನ್ನೂ ಬಿಟ್ಟಿಲ್ಲ, ಬರೀ ಚಾನಲ್ ಓಪನ್ ಮಾಡಿ ಒಂದು ವಿಡಿಯೋ ಆಗಿಬಿಟ್ಟಿದ್ದಾನೆ, ಏನು ಮಾಡ್ತಾನೋ ಏನು ಕತ್ತೇನೋ ಅಂತ. ಓಕೆ, ಡೈರೆಕ್ಟಾಗಿ ಪಾಯಿಂಟ್ ಬರೋಣ. ನಾನು ಇವತ್ತು ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಅಂದರೆ, ಕಾಯಿನ್ ಅಥವಾ ನೋಟ್ ತೋರಿಸಿ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತಿಲ್ಲ. ಕಾಯಿನ್ ಮತ್ತೆ ನೋಟ್ ಯೂಸ್ ಆಗೋಕ್ಕಿಂತ ಮುಂಚೆ ಪೀಪಲ್ ಯಾವ ಥರ ಲೀವ್ ಮಾಡ್ತಾ ಇದ್ರು, ಯಾವ ಥರ ಲೈಫ್ನ ನಡೆಸ್ತಾ ಇದ್ರು ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಬೆಟರ್ ಸಿಸ್ಟಮ್ ಅಂದರೆ ಪೀಪಲ್ ಏನು ಮಾಡ್ತಾಯಿದ್ರು, ಒಂದು ಥಿಂಗ್ಸ್ನ ಬೈ ಮಾಡಿ ಇನ್ನೊಂದು ಥಿಂಗ್ಸ್ನ ಸೆಲ್ ಮಾಡ್ತಾ ಇದ್ರು, ಅಂದರೆ ಅಮೌಂಟ್ನ ಯೂಸ್ ಮಾಡ್ದೇನೆ. ಇಲ್ಲಿ ಸೆಂಟ್ರಲ್ ಇಲ್ಲದೆ ಮೇನ್ ಅಮೌಂಟ್ ಕಾಯಿನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಇಂಟ್ರೊಡ್ಯೂಸ್ ಮಾಡಿದ ಕಂಟ್ರಿ ಇಂಡಿಯಾ ಅಂಡ್ ಗ್ರೀಸ್ ಅಂಡ್ ಚೀನಾ. ಆದರೆ ಗೋಲ್ಡ್, ಸಿಲ್ವರ್ ಅಂಡ್ ಕಾಪರ್ 1 ಏಪ್ರಿಲ್ 1935 ಅಲ್ಲಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ಮೇಲೆ ಗೊತ್ತಾಗಿರ್ಬೋದು ಪೀಪಲ್ ಮನಿ ಯೂಸ್ ಮಾಡ್ದೇನೆ ಯಾವ ಥರ ಇರ್ತಾ ಇದ್ರು ಅಂತ. ಈಗ ಬಟ್ ಪ್ರೆಸೆನ್ಸ್ ಹೆಂಗಾಗಿದೆ ಅಂದರೆ ಬರೀ ಮನಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮನಿ ಮೇಲೆ ವರ್ಕ್ ಮಾಡಿ ಆ್ಯಂಡ್ ಡೂ ಹಾರ್ಡ್ ವರ್ಕ್. ಏನಪ್ಪ ಈ ಹುಡುಗ ಬರೀ ಇನ್ಫಾರ್ಮೇಶನ್ ಬರೀ ಅದ್ರ ಬಗ್ಗೆ ಇದ್ರ ಬಗ್ಗೆನೇ ಹೇಳ್ತಾ ಇದ್ದಾನೆ, ನಮ್ಗೇನು ಕಾಯಿನ್ ಏನು ತೋರಿಸ್ತಾ ಇಲ್ಲ ಅಂತ ಇರೋದು ನಿಮ್ಮ ಮೈಂಡಲ್ಲಿ. ಬಟ್ ಇದು ನನ್ನ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿಯೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಹಾಕಲ್ಲ, ನಾನು ಎಂತೆಂಥ ಕಾಯಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಎಲ್ಲ ಕಾಯಿನ್ವೇ ತೋರಿಸ್ತೀನಿ. ಈ ವಿಡಿಯೋಗೆ ನೋಡಿರೋರಿಗೆ ಧನ್ಯವಾದ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮ್ ನಂದು ಪೇಜ್ ಇದೆ, ಅದನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.